ಎಲ್ಲರಿಗೂ ವೆಲ್ಕಮ್ ಟು ದ ಗೆಸ್ಟ್ ಟ್ಯುಟೋರಿಯಲ್ಸ್ಗೆ ಎಲ್ಲರಿಗೂ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ 22ರ ದಿನದ ಪ್ರಚಲಿತ ಘಟನೆಗಳ ಬಗ್ಗೆ ಮಾಹಿತಿಯನ್ನು ನೋಡೋಣ. ಹಾಗಾದರೆ ನಮ್ಮ ಮೊದಲನೇ ಪ್ರಶ್ನೆ ನೋಡೋದಾದರೆ, ಕಿಶನ್ ಗಂಗಾ ನದಿ ಯಾವ ರಾಜ್ಯದಲ್ಲಿ ಹರಿಯುತ್ತದೆ ಅಂತ ಪ್ರಶ್ನೆಯನ್ನು ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ, ಜಮ್ಮು ಕಾಶ್ಮೀರ. ಜಮ್ಮು ಕಾಶ್ಮೀರದಲ್ಲಿ ಈ ಕಿಶನ್ ಗಂಗಾ ನದಿ ಹರಿಯುತ್ತದೆ. ನ್ಯೂಸಲ್ಲಿ ಏನು ಕೊಟ್ಟಿತ್ತಂದರೆ, ಪಾಕ್ ವಿರುದ್ಧದ ಕೇಂದ್ರದ ನಿಲುವಿಗೆ ಈಗ ಗೆಲುವು ಸಿಕ್ಕಂತಾಗಿದೆ ನಮ್ಮ ಭಾರತ ದೇಶಕ್ಕೆ ಅಂತ ಹೇಳ್ತೀವಿ. ಇದರ ಬಗ್ಗೆ ಮಾಹಿತಿ ನೋಡೋದಾದರೆ, ಸಿಂಧು ನದಿ ನೀರಿನ ಒಪ್ಪಂದದ ಸಂಬಂಧಿಸಿದ ಕಿಶನ್ ಗಂಗಾ ಮತ್ತು ರತ್ಲೇಜ್ ಜಲವಿದ್ಯುತ್ ಯೋಜನೆಗಳ ವಿಚಾರದಲ್ಲಿ ಪಾಕಿಸ್ತಾನದ ವಿರುದ್ಧ ಭಾರತ ತಳೆದಿರುವ ನಿಲುವನ್ನು ಈಗ ವಿಶ್ವ ಬ್ಯಾಂಕ್ ನಡೆಸಿದ್ದ ತಟಸ್ಥ ತಜ್ಞರ ಈಗ ಎತ್ತಿ ಹಿಡಿದಿದ್ದಾರೆ. ಕಿಶನ್ ಗಂಗಾ ಮತ್ತು ರತ್ಲೇಜ್ ಜಲವಿದ್ಯುತ್ ಯೋಜನೆಗಳ ಭಿನ್ನಾಭಿಪ್ರಾಯಗಳ ವಿಚಾರದಲ್ಲಿ ತಜ್ಞರ ಪರಿಶೀಲನೆಗೆ ಒಳಪಡಿಸಲಾದ ಎಲ್ಲ 7 ಪ್ರಶ್ನೆಗಳು ಒಡಂಬಡಿಕೆಯಲ್ಲಿ ತಮ್ಮ ವ್ಯಾಪ್ತಿಗೆ ಬರುತ್ತವೆ ಎಂದು ತಜ್ಞರು ತೀರ್ಮಾನಿಸಿದ್ದಾರೆ. ಈ ಕಿಶನ್ ಗಂಗಾ ಜಲವಿದ್ಯುತ್ ಈ ಯೋಜನೆಗೆ ಸಂಬಂಧಿಸಿದಂತೆ ಈ ನದಿಗೆ ವಿಚಾರದಲ್ಲಿ ಭಾರತ ಮತ್ತು ಪಾಕಿಸ್ತಾನಗಳು ನಿಲುವನ್ನು ಕಂಡಿದ್ದವು. ಅದರಲ್ಲಿ ಈಗ ಭಾರತಕ್ಕೆ ಸ್ವಲ್ಪ ಈ ತಟಸ್ಥ ತಜ್ಞ ಏನು ಮಾಡಿದ್ದಾರೆ ಅಂದರೆ ಭಾರತಕ್ಕೆ ಸಂಬಂಧಿಸಿದೆ ಅಂತ ಹೇಳಲಾಗಿದೆ. ಭಾರತದ ಕಡೆ ಸಪೋರ್ಟನ್ನು ಮಾಡಿದ್ದಾರೆ ತಜ್ಞ. ಹಾಗಾದರೆ ಈ ಕಿಶನ್ ಗಂಗಾ ನದಿ ಬಗ್ಗೆ ಮಾಹಿತಿಯನ್ನು ನೋಡೋಣ. ಇದು ಉತ್ತರ ಭಾರತದ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಹರಿಯುವ ಒಂದು ಪ್ರಮುಖ ನದಿಯಾಗಿದೆ. ಯಾವುದು? ಕಿಶನ್ ಗಂಗಾ. ಇದು ಜಿಲಂ ನದಿಯ ಉಪ ನದಿಯಾಗಿದೆ. ಕಿಶನ್ ಗಂಗಾ ಯಾವ ನದಿಯ ಉಪ ನದಿಯಾಗಿದೆ ಅಂತ ಪ್ರಶ್ನೆ ಕೇಳಬಹುದು. ಇದಕ್ಕೆ ಏನಂದರೆ ಜಿಲಂ ನದಿಯ ಉಪನದಿಯಾಗಿದೆ ಇದು. ಈ ನದಿ ಭಾರತ ಮತ್ತು ಪಾಕಿಸ್ತಾನದ ಮೂಲಕ ಹರಿದು ಈ ಭಾಗದ ಸಾಂಸ್ಕೃತಿಕ ಆಗಿರ್ಬೋದು, ಆರ್ಥಿಕ ಆಗಿರ್ಬೋದು, ಅಲ್ಲಿನ ಜಲ ವೈವಿಧ್ಯತೆ ಜೊತೆಗೆ ಇದು ಮಹತ್ವದಾಗಿದೆ ಅಂತ ಹೇಳ್ತೀವಿ ನಾವು. ಇದು ಕಾಶ್ಮೀರದ ಗುರೇಜ್ ಕಣಿವೆಯಲ್ಲಿರುವ ಕೃಷ್ಣಸರ್ ಸರೋವರದಿಂದ ಹುಟ್ಟಿಕೊಳ್ಳುತ್ತದೆ. ಈ ಕಿಶನ್ ಗಂಗಾ ಎಲ್ಲಿ ಹುಟ್ಟಿಕೊಳ್ಳುತ್ತದೆ ಅಂದರೆ ಕೃಷ್ಣಸರ್ ಸರೋವರದಲ್ಲಿ ಹುಟ್ಟಿಕೊಳ್ಳುತ್ತದೆ, ಇಲ್ಲಿ ಕಾಶ್ಮೀರದಲ್ಲಿ. ಪಾಕಿಸ್ತಾನದಲ್ಲಿ ಈ ನದಿಯನ್ನು ನೀಲಂ ನದಿ ಎಂದು ಕರೆಯುತ್ತಾರೆ. ಏನಂತ ಕರೀತಾರೆ ಅಂದರೆ ಕಿಶನ್ ಗಂಗಾ ನದಿಯನ್ನು ಪಾಕಿಸ್ತಾನದಲ್ಲಿ ನೀಲಂ ನದಿ ಎಂದು ಕರೆಯುತ್ತಾರೆ. ಈ ನದಿ ಭಾರತದ ಕಿಶನ್ ಗಂಗಾ ಜಲವಿದ್ಯುತ್ ಯೋಜನೆ ಸಂಬಂಧ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಜಲವಿವಾದಕ್ಕೆ ಕಾರಣವಾಗಿದೆ ನೋಡಿ. ಕಿಶನ್ ಗಂಗಾ ಜಲವಿದ್ಯುತ್ ಯೋಜನೆ ಯಾವ ದೇಶಗಳ ನಡುವೆ ಇದೆ ಅಂದರೆ ಭಾರತ ಮತ್ತು ಪಾಕಿಸ್ತಾನ. ಹಾಗಾದರೆ ಮುಂದಿನ ಪ್ರಶ್ನೆಗೆ ಹೋಗೋಣ. 2025ನೇ ಸಾಲಿನ LS ಶೇಷಗಿರಿ ರಾವ್ ಪ್ರಶಸ್ತಿ ಯಾರಿಗೆ ನೀಡಲಾಗಿದೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ ನೋಡಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, SR ವಿಜಯಶಂಕರ್ ಅವರಿಗೆ ನೀಡಲಾಗಿದೆ ನೋಡಿ. LS ಶೇಷಗಿರಿ ರಾವ್ ಪ್ರಶಸ್ತಿ 2025ರದು. ಅದರ ಜೊತೆಗೆ ಬಾಬು ಕೃಷ್ಣಮೂರ್ತಿ ಅವರು ಕೂಡ ಪ್ರಶಸ್ತಿಯನ್ನು ನೀಡಲಾಗಿದೆ. ಇದರ ಬಗ್ಗೆ ನೋಡೋಣ. BM ಶ್ರೀ ಪ್ರತಿಷ್ಠಾನ ನೀಡುವ 2025ನೇ ಸಾಲಿನ ಪ್ರೊಫೆಸರ್ LS ಶೇಷಗಿರಿ ರಾವ್ ವಿಮರ್ಶಕ ಪ್ರಶಸ್ತಿಗೆ ಲೇಖಕ ಆಗಿರುವಂಥ SR ವಿಜಯಶಂಕರ್ ಅವರು ಆಯ್ಕೆಯಾಗಿದ್ದಾರೆ. ಜೊತೆಗೆ V ನಾಗರಾಜ ರಾವ್ ಸಂವಾದ ಮಾಧ್ಯಮ ಪ್ರಶಸ್ತಿಗೆ ಪತ್ರಕರ್ತರಾಗಿರುವ ಬಾಬು ಕೃಷ್ಣಮೂರ್ತಿ ಅವರು ಆಯ್ಕೆಗೊಂಡಿದ್ದಾರೆ ನೋಡಿ. ಇವರಿಬ್ಬರಿಗೆ ಪ್ರಶಸ್ತಿಯನ್ನು ನೀಡಲಾಗಿದೆ. ಈ ಪ್ರಶಸ್ತಿ ತಲಾ 10,000 ರೂಪಾಯಿ ನಗದನ್ನು ಒಳಗೊಂಡಿದೆ. ಜೊತೆಗೆ ಸ್ಮರಣ ಫಲಕವನ್ನು ಒಳಗೊಂಡಿದೆ ನೋಡಿ. ಇದನ್ನು ಫೆಬ್ರವರಿ 9ರಂದು BM ಶ್ರೀ ಪ್ರತಿಷ್ಠಾನದಲ್ಲಿ ನಡೆಯಲಿರುವ ಪ್ರೊಫೆಸರ್ LS ಶೇಷಗಿರಿ ರಾವ್ ಶತಮಾನೋತ್ಸವ ಸಮಾರಂಭದಲ್ಲಿ ವಿಮರ್ಶಕ HS ರಾಘವೇಂದ್ರ ರಾವ್ ಅವರು ಈ ಪ್ರಶಸ್ತಿಯನ್ನು ಇವರಿಗೆ ಪ್ರದಾನ ಮಾಡಲಿದ್ದಾರೆ. ನಮ್ಮ ಮುಂದಿನ ಪ್ರಶ್ನೆಗೆ ಹೋಗೋಣ. ಅಸ್ಸಾಂನ ರಾಜಧಾನಿ ಯಾವುದಂತ ಪ್ರಶ್ನೆಯನ್ನು ಕೇಳಲಾಗಿದೆ ನೋಡಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ, ದಿಸ್ಪುರ್ ನೋಡಿ. ಅಸ್ಸಾಂನ ರಾಜಧಾನಿ ದಿಸ್ಪುರ್ ಆಗಿದೆ ನೋಡಿ. ಗುವಾಹಟಿಯಲ್ಲಿ ಫೆಬ್ರವರಿ 25ರಂದು ಹೂಡಿಕೆ ಸಮಾವೇಶ ನಡೆಯಲಿದೆ ನೋಡಿ. ಅಸ್ಸಾಂನ ಗುವಾಹಟಿಯಲ್ಲಿ ಫೆಬ್ರವರಿ 25ಕ್ಕೆ ಹೂಡಿಕೆ ಸಮಾವೇಶ ನಡೆಯಲಿದೆ. ಹಾಗಾದರೆ ಇದರ ಬಗ್ಗೆ ನೋಡೋಣ. ಅಸ್ಸಾಂನ ಒಟ್ಟು ರಾಜ್ಯ ದೇಶೀಯ ಉತ್ಪನ್ನ 2013-14ರಲ್ಲಿ $29 ಬಿಲಿಯನ್ ನಿಂದ 2023-24ರಲ್ಲಿ
$68.7 ಬಿಲಿಯನ್ ಏರಿಕೆಯಾಗಿದೆ. ಇದನ್ನು ಅಸ್ಸಾಂನ ನೀರಾವರಿ ಸಚಿವ ಅಶೋಕ್ ಸಿಂಪಾಲ್ ಅವರು ಹೇಳಿದ್ದಾರೆ. ಗುವಾಹಟಿಯಲ್ಲಿ ಫೆಬ್ರವರಿ 25 ಮತ್ತು 26ರಂದು ನಡೆಯಲಿರುವ ಅಡ್ವಾಂಟೇಜ್ ಅಸ್ಸಾಂ 2.0 ಹೂಡಿಕೆ ಮತ್ತು ಮೂಲಸೌಕರ್ಯ ಶೃಂಗಸಭೆ ಅಂಗವಾಗಿ ನಗರದ ಖಾಸಗಿ ಹೋಟೆಲ್ನಲ್ಲಿ ಅಸ್ಸಾಂ ಕೈಗಾರಿಕಾ ಅಭಿವೃದ್ಧಿ ನಿಗಮ ಮತ್ತು FICCI ಸಹಯೋಗದೊಂದಿಗೆ ಆಯೋಜಿಸಲಾಗಿದ್ದ ರೋಡ್ ಶೋನಲ್ಲಿ ಇದನ್ನು ಮಾತನಾಡಿದರು. ಯಾವಾಗ ಗುವಾಹಟಿಯಲ್ಲಿ ನಡೆಯಲಿದೆ ನೋಡಿ, ಫೆಬ್ರವರಿ 25, 26ರಂದು ಗುವಾಹಟಿಯಲ್ಲಿ ನಡೆಯಲಿದೆ. ಅಸ್ಸಾಂನಲ್ಲಿ 2013-14ರಲ್ಲಿ $29 ಮಿಲಿಯನ್ ಈಗ ದೇಶೀಯ ಉತ್ಪನ್ನ ಎಷ್ಟಾಗಿದೆ ಅಂದರೆ 23-24 ವರ್ಷದಲ್ಲಿ $68.7 ಬಿಲಿಯನ್ ಏರಿಕೆಯಾಗಿದೆ ನೋಡಿ ರಾಜ್ಯದ ದೇಶೀಯ ಉತ್ಪನ್ನ. ಅದೇ ರೀತಿಯಾಗಿ ಅಸ್ಸಾಂ ಕೈಗಾರಿಕಾ ಅಭಿವೃದ್ಧಿ ನಿಗಮ ಇದರ ಬಗ್ಗೆ ನೋಡೋದಾದರೆ ಇದರ ಸ್ಥಾಪನೆಯಾಗಿದ್ದು 1956ರಲ್ಲಿ. ಇದರ ಉದ್ದೇಶ ಏನಾಗಿತ್ತಂದರೆ ಅಸ್ಸಾಂ ರಾಜ್ಯದ ವಿವಿಧ ಭಾಗಗಳಲ್ಲಿ ಕೈಗಾರಿಕೆಗಳನ್ನು ಸ್ಥಾಪಿಸುವಲು ಮತ್ತು ಪ್ರೋತ್ಸಾಹಿಸುವುದು ಇದರ ಉದ್ದೇಶವಾಗಿದೆ. ಅಸ್ಸಾಂ ಕೈಗಾರಿಕಾ ಅಭಿವೃದ್ಧಿ ನಿಗಮದ್ದು. ಮುಂದಿನ ಪ್ರಶ್ನೆ ಹೋಗೋಣ. ಮುಂದಿನ ಪ್ರಶ್ನೆ ನೋಡೋದಾದರೆ ನಮ್ಮ ಮುಂದಿನ ಪ್ರಶ್ನೆ ಅಮೆರಿಕದ ಅಧ್ಯಕ್ಷ ಯಾರು ಅಂತ ಪ್ರಶ್ನೆಯನ್ನು ಕೇಳಲಾಗಿದೆ ನೋಡಿ. ಅಮೆರಿಕದ ಅಧ್ಯಕ್ಷ ಯಾರು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ, ಡೊನಾಲ್ಡ್ ಟ್ರಂಪ್ ನೋಡಿ. ಇದು ಆರ್ಟಿಕಲ್ ಬೇರೆದಿದೆ. ಓಕೆ, ಅಮೆರಿಕದ ಅಧ್ಯಕ್ಷ ಯಾರು? ಡೊನಾಲ್ಡ್ ಟ್ರಂಪ್. ಇವರು ಇತ್ತೀಚೆಗೆ ವಿಜಯಶಾಲಿ ಆಗಿದ್ದಾರೆ ಚುನಾವಣೆಯಲ್ಲಿ. ಇವರ ಬಗ್ಗೆ ನೋಡೋದಾದರೆ ಈಗ ಅಮೆರಿಕದ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸಿದ ಮೊದಲ ದಿನವೇ ಟ್ರಂಪ್ ಅವರು ಹಲವು ಅನಾಹುತಕಾರಿ ಕಾರ್ಯಕಾರಿ ಆದೇಶಗಳಿಗೆ ಸಹಿಯನ್ನು ಹಾಕಿದ್ದಾರೆ. ಯಾರು? ಡೊನಾಲ್ಡ್ ಟ್ರಂಪ್ ಅವರು ಈಗ ಅಮೆರಿಕ ದೇಶದ ಅಧ್ಯಕ್ಷರಾಗಿದ್ದಾರೆ. ಇವರು ಅಧಿಕಾರ ಸ್ವೀಕರಿಸಿದ ನಂತರ ಹಲವಾರು ಕಾರ್ಯಕಾರಿ ಆದೇಶಗಳಿಗೆ ಸಹಿಯನ್ನು ಮಾಡಿದ್ದಾರೆ. ಅವು ಯಾವ್ಯಾವಪ್ಪ ಅಂತಂದರೆ ಅಕ್ರಮ ವಲಸಿಗರ ವಾಪಸಾತಿ, ಅಂದರೆ ಅಕ್ರಮ ವಲಸಿಗರು ಅಂದರೆ ಬೇರೆ ದೇಶದಿಂದ ಅಕ್ರಮವಾಗಿ ಬಂದಿರುವಂಥ ವ್ಯಕ್ತಿಗಳನ್ನು ಅವರಿಗೆ ವಾಪಸ್ ಕಳಿಸುವುದು. ಅದೇ ರೀತಿಯಾಗಿ ಮೆಕ್ಸಿಕೋ ಗಡಿ ಭದ್ರತೆ, ಅದರ ಭದ್ರತೆಯನ್ನು ನೀಡೋದಾಗಿರ್ಬೋದು ಅದಕ್ಕೆ. ಅದೇ ರೀತಿಯಾಗಿ ಅಮೆರಿಕದಲ್ಲಿ ಹುಟ್ಟಿದವರಿಗೆಲ್ಲ ಸಹಜವಾಗಿ ಅಲ್ಲಿನ ಪೌರತ್ವ ಸಿಗುವ ನಿಯಮದಲ್ಲಿ ಸ್ವಲ್ಪ ಬದಲಾವಣೆಯನ್ನು ಕೂಡ ಮಾಡಲಾಗುತ್ತದೆ ಎಂದು ಸಹಿಯನ್ನು ಹಾಕಿದ್ದಾರೆ. ಅಮೆರಿಕದಾಗ ಹುಟ್ಟಿದವರಿಗೆಲ್ಲ ಅದು ಬೇರೆ ದೇಶದಿಂದ ಬಂದಂಥ ವ್ಯಕ್ತಿಗಳು ಅಲ್ಲಿದ್ದು ಅಲ್ಲಿ ಹುಟ್ಟಿದ ಜನನ ಪಡಿತಾರಲ್ಲ, ಅಲ್ಲಿ ಅವರು ಪೌರತ್ವವನ್ನು ಪಡಿತಾರೆ. ಅದರಲ್ಲಿ ಸ್ವಲ್ಪ ಬದಲಾವಣೆ ಮಾಡುವುದಾಗಿ ಡೊನಾಲ್ಡ್ ಟ್ರಂಪ್ ಸಹಿ ಹಾಕಿದ್ದಾರೆ. ಮುಂತಾದ ವಿಷಯಗಳಲ್ಲಿ ತಮ್ಮ ನಿಲುವನ್ನು ಪುನರುಚ್ಚರಿಸಿದ್ದಾರೆ. ಇವರು ಪ್ರಮುಖ ಕಾರ್ಯಗಳ ಸಂಸ್ಥೆಯಿಂದ ಹೊರಗೂ ಕೂಡ ಇವರು ಬಂದಿದ್ದಾರೆ. ಯಾವ್ಯಾವ ಸಂಸ್ಥೆಯಿಂದ ಇವರು ಹೊರಗೆ ಬಂದಿದ್ದಾರೆ ಅಂದರೆ WHO ಇವರು ಹೊರಗೆ ಬಂದಿದ್ದಾರೆ. ಅಂದರೆ ಅಮೆರಿಕ ದೇಶವನ್ನು ಹೊರಗೆ ಬಂದಿದೆ. WHO ಅಂದರೆ ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್. ಇದರ ಕೇಂದ್ರ ಕಚೇರಿ ಯಾವ ಸ್ಥಳದಲ್ಲಿ ಇದೆ ಎಂದು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳಿದ್ದೆ. ಹೊಸಲೇ ತಿಳಿಸಿ ಕಮೆಂಟ್ ಮೂಲಕ. WHO ಹೊರಗೆ ಬಂದಿದೆ ಅಮೆರಿಕ ದೇಶ. ಅದೇ ರೀತಿಯಾಗಿ ಪ್ಯಾರಿಸ್ ಒಪ್ಪಂದಕ್ಕೆ ಹಿಂದೆ ಸರಿಯಲು ನಿರ್ಧಾರವನ್ನು ಕೂಡ ಮಾಡಿದೆ. ಹವಾಮಾನಕ್ಕೆ ಸಂಬಂಧಿಸಿದಂತೆ ಈ ಪ್ಯಾರಿಸ್ ಒಪ್ಪಂದಕ್ಕೆ ಹಿಂದೆ ಸೇರಬೇಕಂತ ಅಮೆರಿಕ ಪ್ಲಾನ್ ಹಾಕಿದೆ. ಅದರ ಜೊತೆಗೆ ಬ್ರಿಕ್ಸ್ ದೇಶಗಳಿಗೆ ತೆರಿಗೆ ಮೇಲೆ ಎಚ್ಚರಿಕೆ ನೀಡಿದ್ದಾರೆ. ಇವರು ಏನು ಮಾಡಿದ್ದಾರೆ ಅಂದರೆ ಬ್ರಿಕ್ಸ್ ದೇಶಗಳಿದ್ದಾವಲ್ಲ, ಈ ಬ್ರಿಕ್ಸ್ಗೆ ಸಂಬಂಧಿಸಿದಂತೆ ಇವರು ತೆರಿಗೆಯಲ್ಲಿ ಹೆಚ್ಚಳವನ್ನು ಮಾಡುವುದಾಗಿ ಹೇಳಿದ್ದಾರೆ. ಬ್ರಿಕ್ಸ್. ಮುಂದಿನ ಪ್ರಶ್ನೆ ನೋಡೋಣ. ಅತಿ ಹೆಚ್ಚು ಬ್ರ್ಯಾಂಡ್ ಮೌಲ್ಯ ಹೊಂದಿರುವ ರಾಷ್ಟ್ರ ಯಾವುದು? ನೋಡಿ, ಅತಿ ಹೆಚ್ಚು ಬ್ರ್ಯಾಂಡ್ ಮೌಲ್ಯ ಹೊಂದಿರುವ ರಾಷ್ಟ್ರ ಯಾವುದು ಅಂತ ಪ್ರಶ್ನೆ ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಅಮೆರಿಕ ನೋಡಿ. ಅಮೆರಿಕ ದೇಶ ಅತಿ ಹೆಚ್ಚು ಬ್ರ್ಯಾಂಡ್ ಮೌಲ್ಯದ ಹೊಂದಿರುವ ರಾಷ್ಟ್ರವಾಗಿದೆ. ನಮ್ಮ ಭಾರತ ದೇಶ 2ನೇ ಸ್ಥಾನ ಪಡೆದಿದೆ ನೋಡಿ. ಎಷ್ಟನೇ ಸ್ಥಾನ? ಭಾರತ 2ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಬ್ರ್ಯಾಂಡ್ ಮೌಲ್ಯದಲ್ಲಿ ಹೊಂದಿರುವ ರಾಷ್ಟ್ರವಾಗಿದೆ ಅಮೆರಿಕ. ಇದು 40% ಬ್ರ್ಯಾಂಡ್ ಮೌಲ್ಯವನ್ನು ಒಳಗೊಂಡಿದೆ. ನಮ್ಮ ಭಾರತ ದೇಶ 36% ಬ್ರ್ಯಾಂಡ್ ಮೌಲ್ಯ ಒಳಗೊಂಡಿದೆ. ಏನಪ್ಪ ಅಂತ ನೋಡೋದಾದರೆ ಇದರ ಬಗ್ಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ
IT ಸೇವಾ ವಲಯದ ಅತ್ಯಂತ ಮೌಲ್ಯಯುತ ಬ್ರ್ಯಾಂಡ್ಗಳಲ್ಲಿ ದೇಶದ ಟಾಟಾ ಕನ್ಸಲ್ಟೇಟಿವ್ ಸರ್ವಿಸ್ ಮತ್ತು ಇನ್ಫೋಸಿಸ್, HCL ಟೆಕ್ನಾಲಜೀಸ್, ವಿಪ್ರೋ ಮತ್ತು ಟೆಕ್ ಕಂಪನಿಗಳು ಸ್ಥಾನ ಪಡೆದಿವೆ. ಈ ಕಂಪನಿಗಳು ಏನಪ್ಪ ಅಂತಂದರೆ ಇದರಲ್ಲಿ ಸ್ಥಾನ ಪಡೆದಿವೆ. ಇದರಲ್ಲಿ ಈ ವರದಿಯನ್ನು ಯಾರು ತಯಾರಿ ಮಾಡಿದ್ದಾರೆ ಅಂದರೆ ಬ್ರ್ಯಾಂಡ್ ಫೈನಾನ್ಸ್ ಅವರು ಈ ವರದಿಯನ್ನು ತಯಾರಿ ಮಾಡಿದ್ದಾರೆ. ವಿಶ್ವದ ಅತ್ಯಂತ ಮೌಲ್ಯಯುತ ಬ್ರ್ಯಾಂಡ್ಗಳ ಪಟ್ಟಿಯಲ್ಲಿ ಸತತ 7ನೇ ಬಾರಿಗೆ ಅಕ್ಸೆಂಚರ್ ಕಂಪನಿ ಅಗ್ರಸ್ಥಾನ ಪಡೆದುಕೊಂಡಿದೆ. ನೋಡಿ, ಆ ಕಂಪನಿ ಅಂದರೆ ಅಕ್ಸೆಂಚರ್ ಕಂಪನಿ ಏನು ಮಾಡಿದೆ ಅಂದರೆ ಸತತ 7ನೇ ಬಾರಿಗೆ ಬ್ರ್ಯಾಂಡ್ಗಳ ಪಟ್ಟಿಯಲ್ಲಿ ಸೇರ್ಪಡೆ ಆಗಿದೆ ಮೊದಲ ಸ್ಥಾನದಲ್ಲಿ. ಅದೇ ರೀತಿಯಾಗಿ TCS ಕಂಪನಿಯು ಸತತ 4ನೇ ವರ್ಷವೂ ಕೂಡ ದ್ವಿತೀಯ ಸ್ಥಾನವನ್ನು ಉಳಿಸಿಕೊಂಡಿದೆ. 2ನೇ ಸ್ಥಾನದಲ್ಲಿ ಯಾವುದು ಇದೆ ಅಂದರೆ TCS ಕಂಪನಿ 2ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಅದೇ ರೀತಿಯಾಗಿ ಅತಿ ಹೆಚ್ಚು ಬ್ರ್ಯಾಂಡ್ ಮೌಲ್ಯ ಹೊಂದಿರುವ ರಾಷ್ಟ್ರಗಳ ಪಟ್ಟಿಯಲ್ಲಿ ಅಮೆರಿಕ ಅಗ್ರಸ್ಥಾನ ಪಡೆದಿದೆ. ಅಮೆರಿಕ ಮೊದಲ ಸ್ಥಾನ ಪಡೆದಿದೆ. ಎಷ್ಟಂದರೆ 40% ಬ್ರ್ಯಾಂಡ್ ಇದರ ಪಾಲಾಗಿದೆ, ಅಮೆರಿಕದ ಪಾಲಾಗಿದೆ. 40% ಏನಂದರೆ ಅಮೆರಿಕದ ಪಾಲಾಗಿದೆ ನೋಡಿ ಬ್ರ್ಯಾಂಡ್ ಮೌಲ್ಯ. ಭಾರತ ದ್ವಿತೀಯ ಸ್ಥಾನ ಪಡೆದುಕೊಂಡಿದೆ. ಇದು ಭಾರತ 36% ಬ್ರ್ಯಾಂಡ್ ಮೌಲ್ಯ ಪಡೆಯುವ ಮೂಲಕ 2ನೇ ಸ್ಥಾನವನ್ನು ಪಡೆದುಕೊಂಡಿದೆ ಅಂತ ಹೇಳ್ತು ನೋಡಿ. ಓಕೆ ಫ್ರೆಂಡ್ಸ್, ಈ ಒಂದು ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿಯಾಗಿ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಪ್ರೆಸ್ ಮಾಡೋ ಮೂಲಕ ನಾವು ಅಪ್ಲೋಡ್ ಮಾಡೋ ವಿಡಿಯೋನು ಬೇಗ ನೋಟಿಫಿಕೇಷನ್ ಮುಖಾಂತರ ನೋಡಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಎಲ್ಲರಿಗೂ ಬಾಯ್.